ಇವತ್ತು ರುಚಿಯಾಗಿರುವಂಥ ಮಟನ್ ಚಾಪ್ಸ್ ಮಾಡೋಣ. ಅದಕ್ಕೆ ಬೇಕಾಗಿರುವಂಥ 1.5 kg ಮಟನ್ ತೊಗೊಂಡಿದ್ದೀನಿ. ಅದನ್ನು ನಾನು ನೀಟಾಗಿ ತೊಳ್ಕೊಂಡು ಅರಿಶಿಣ ಮತ್ತು ಉಪ್ಪು ಹಾಕ್ಬಿಟ್ಟು ಸ್ಟವ್ ಮೇಲೆ ಇಟ್ಟು ಬಾಡಿಸ್ಕೊತಾ ಇದ್ದೀನಿ. ನಾನಿಲ್ಲಿ ವುಡನ್ ಸ್ಟಿಕ್ನ ಯೂಸ್ ಮಾಡ್ತಾ ಇದ್ದೀನಿ, ನೀವು ನೋಡ್ತಾ ಇರ್ಬೋದು. ಸೊ ನೋಡಿ ಫ್ರೆಂಡ್ಸ್, ನಾನು ಬೇಕಾಗಿರೋಂಥ ಇಂಗ್ರೀಡಿಯೆಂಟ್ಸ್ ಆದ ತೆಂಗಿನಕಾಯಿ ತೊಗೊಂಡಿದ್ದೀನಿ, ಟೊಮ್ಯಾಟೊ, ಈರುಳ್ಳಿ, ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಮತ್ತು ಸ್ಪೈಸೀಸ್ ಚಕ್ಕೆ, ಏಲಕ್ಕಿ, ಲವಂಗ ಇಷ್ಟೆಲ್ಲ ತೊಗೊಂಡಿದ್ದೀನಿ. ಇಷ್ಟೆಲ್ಲ ಇಂಗ್ರೀಡಿಯೆಂಟ್ಸ್ ನಾವು ಸ್ವಲ್ಪ ಬಾಡಿಸ್ಕೋಬೇಕು. ಓಕೆ, ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಓಕೆನಾ. ಮೊದಲಿಗೆ ನಾನಿಲ್ಲಿ ಹಸಿಮೆಣಸಿನ್ಕಾಯಿ ಹಾಕಿದ್ದೀನಿ. ಕೆಲವೊಬ್ಬರು ಈಗ ನನಗೆ ಗ್ರೀನ್ ಕಲರ್ ಬೇಡ ಅಂತ ಹೇಳಿದ್ರೆ ನೀವು ಕೆಂಪು ಮೆಣಸಿನ್ಕಾಯಿ ಹಾಕಬಹುದು, ಅಥವಾ ನಿಮಗೆ ಚಿಲ್ಲಿ ಪೌಡರ್ ಕೂಡ ಹಾಕಬಹುದು. ಓಕೆನಾ. ನೆಕ್ಸ್ಟ್ ಇಂಗ್ರೀಡಿಯೆಂಟ್ಸ್ ಹಾಕ್ತಾಯಿದ್ದೀನಿ ನೋಡಿ. ಈಗ ತೆಂಗಿನಕಾಯಿ, ಶುಂಠಿ, ಬೆಳ್ಳುಳ್ಳಿ, ಸ್ಪೈಸೀಸ್ ಮತ್ತು ಆನಿಯನ್ ಕೂಡ ಹಾಕ್ಬಿಟ್ಟು ನಾನು ಬಾಡಿಸ್ಕೊತಾ ಇದ್ದೀನಿ. ಸ್ವಲ್ಪ ತುಂಬ ಬಾಡಿಸ್ಕೊಳ್ಳೋದೇನು ಬೇಡ, ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಸ್ವಲ್ಪ ಚೆನ್ನಾಗಿ ಬಾಡಿಸ್ಕೊಂಡ್ರೆ ಸಾಕಾಗ್ತದೆ. ಆಮೇಲೆ ಟೊಮ್ಯಾಟೊ ಕೂಡ ಹಾಕ್ತಾ ಇದ್ದೀನಿ, ಮತ್ತು 2-3 ಚಿಟಿಕೆ ಆಗುವಷ್ಟು ಅರಿಶಿಣ ಮತ್ತು 2 ಟೇಬಲ್ ಸ್ಪೂನಷ್ಟು ಧನಿಯಾ ಪೌಡರ್ ಇಷ್ಟನ್ನು ಹಾಕ್ಕೊಂಡು ನಂತರ ಹಸಿಮೆಣ್ಸಿನ್ಕಾಯಿ ಏನು ಬಾಡಿಸ್ಕೊಂಡಿರ್ತೀವಲ್ಲ ಅದು ಮತ್ತು ಕೊತ್ತಂಬರಿ ಹಾಕ್ಕೊಂಡು ಬಾಡಿಸ್ಕೊಂಡ್ಮೇಲೆ ಈ ರೀತಿ ಆಗಿರುತ್ತೆ. ನಾವು ತಕ್ಷಣವೇ ರುಬ್ಲಿಕ್ಕೆ ಆಗಲ್ಲ ಅಲ್ವಾ, ಹಾಗಾಗಿ ಸ್ವಲ್ಪ ಕೂಲ್ ಆಗಲಿಕ್ಕೆ ಬಿಡೋಣ. ಇದನ್ನು ಚೆನ್ನಾಗಿ ಕೂಲ್ ಆದಮೇಲೆ ನಾವು ಇದನ್ನು ಮಿಕ್ಸಿಗೆ ಹಾಕ್ಕೊಳ್ಳೋಣ. ನೋಡಿ ಮಿಕ್ಸಿಗೆ ಹಾಕ್ಕೊಂಡಿದ್ದೀನಿ. ಮಿಕ್ಸಿಗೆ ಹಾಕ್ಕೊಂಡು ಕಂಪ್ಲೀಟ್ ಫೈನ್ ಪೇಸ್ಟಾಗಿ ಮಾಡ್ಕೋಬೇಕು. ಕೆಲವೊಬ್ರಿಗೆ ಫೈನ್ ಪೇಸ್ಟ್ ಬೇಡ ಅಂದರೆ ತರಿಯಾಗಿ ಕೂಡ ಪೇಸ್ಟ್ ಮಾಡ್ಕೋಬಹುದು. ನೋಡಿ ಈ ರೀತಿಯಾಗಿ ನಾನು ಪೇಸ್ಟ್ ಮಾಡ್ಕೋತಾ ಇದ್ದೀನಿ. ಆ್ಯಕ್ಚುಲಿ ನನಗೆ ಚಾಪ್ಸ್ ಅಂತ ಹೇಳಿದ್ರೆ ಅದು ಈ ರೀತಿ ಕಲರ್ಲೇ ನನಗೆ ಇಷ್ಟ ಆಗ್ತದೆ. ನೋಡಿ ಫ್ರೆಂಡ್ಸ್, ಈ ರೀತಿಯಾಗಿ ನಾನು ಫೈನ್ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಯಾಕಂದರೆ ಫೈನ್ ಪೇಸ್ಟ್ ಇದ್ದರೆ ಮಟನ್ಗೂ ಕೂಡ ಚೆನ್ನಾಗಿ ಅದು ಅಪ್ಲೈ ಆಗ್ತದೆ ಮತ್ತು ಚೆನ್ನಾಗಿ ಕೂಡ ರುಚಿ ಕೊಡುತ್ತದೆ ನಮಗೆ. ಓಕೆನಾ. ಸೊ ನೋಡಿ ಇದನ್ನು ನಾನು ಮಾಡಿರೋ ಪೇಸ್ಟ್ನ ಮಟನ್ಗೆ ಬಗ್ಗಿಸ್ಕೊತಾ ಇದ್ದೀನಿ. ತಕ್ಷಣಕ್ಕೆ ನೀರು ಹಾಕೋದು ಬೇಡ, ಯಾಕಂದರೆ ಈ ರೀತಿ ಮಸಾಲೆ ಗಟ್ಟಿ ಇದ್ದಾಗಲೇ ಅದು ಚೆನ್ನಾಗಿ ಮಟನ್ಗೆಲ್ಲ ಅಪ್ಲೈ ಆಗ್ತದೆ. ಹಾಗಾಗಿ ಸ್ವಲ್ಪ ನೀಟಾಗಿ ಬಾಡಿಸ್ಕೊಳ್ಳೋಣ. ಇದನ್ನು ವುಡನ್ ಸ್ಟಿಕ್ ಆಗಿರೋದ್ರಿಂದ ನಂಗೆ ಒಳ್ಳೆ ಕಂಟ್ರೋಲ್ ಬಂತು ಇದು, ಹಾಗಾಗಿ ಚೆನ್ನಾಗಿ ಅನ್ನಿಸ್ತಾ ಇದೆ ನನಗೆ ಬಾಡಿಸ್ಕೊಳ್ಳೋಕ್ಕೂ ಕೂಡ. ನೋಡಿ ಸ್ವಲ್ಪ ಕುದಿಲಿಕ್ಕೆ ಸ್ಟಾರ್ಟ್ ಆಗ್ತಾ ಇದೆ. ಒಂದು ಸ್ವಲ್ಪ ಇದು ಕುದಿಲಿಕ್ಕೆ ಸ್ಟಾರ್ಟ್ ಆದಮೇಲೆ ನಮ್ಗೆ ಎಷ್ಟು ಬೇಕಾಗುತ್ತೋ ಅಷ್ಟು ನೀರು ನಾವು ಹಾಕ್ಬಿಡೋಣ. ಈಗ ನೋಡಿ ಇದೆಲ್ಲ ಚೆನ್ನಾಗಿ ಅಪ್ಲೈ ಆಗ್ತಾ ಇದೆ ಮಟನ್ಗೆ. ಸೊ ನಾವು ಮಸಾಲೆ ಹಾಕ್ಬಿಟ್ಟು ಒಂದು 7-8 ನಿಮಿಷ ಬಿಟ್ಟಿದ್ದೀನಿ. ಆದಮೇಲೆ ಅದಕ್ಕೆ ರುಚಿಗೆ ಬೇಕಾಗಿರೋ ಅಷ್ಟು ಉಪ್ಪು ಹಾಕ್ಕೊಂಡು ಇವಾಗ ನಾನು ನೀರು ಹಾಕ್ಕೋತಾ ಇದ್ದೀನಿ. ಓಕೆನಾ. ಸೊ ನಮ್ಗೆ ಎಷ್ಟು ಬೇಕೋ, ಚಾಪ್ಸ್ ಎಷ್ಟು ಪ್ರಮಾಣದಲ್ಲಿ ಬೇಕೋ ಅಷ್ಟು ನೀರನ್ನು ಹಾಕೋಬಹುದು. ನೋಡಿ ಅಷ್ಟು ನೀರು ಹಾಕ್ಕೊಂಡು ಮತ್ತೆ ಪುನಃ ಬಾಡಿಸ್ಕೊತಾ ಇದ್ದೀನಿ. ಬಾಡಿಸ್ಕೊಂಡು ಒಂದು 10-15 ನಿಮಿಷ ನಾವು ಬಿಡಬೇಕಾಗ್ತದೆ ಫ್ರೆಂಡ್. ಸೊ ಫ್ರೆಂಡ್, ನಾನು ಆ್ಯಕ್ಚುಲಿ ನೀವು ನೋಡಿರ್ಬೋದು, ನಾನಿಲ್ಲಿ ವಿಷಲ್ ಎಲ್ಲೂ ಹಾಕ್ಸಿಲ್ಲ ಇದು ಮಟನ್. ಯಾಕಂದರೆ ಮಟನ್ ಸ್ವಲ್ಪ ಟೆಂಡರ್ ಆಗಿರೋದ್ರಿಂದ ನನಗೆ ವಿಷಲ್ ಹಾಕ್ಸ್ಕೊಳ್ಳೋದು ಬೇಡ ಅನ್ನಿಸ್ತು. ಓಕೆನಾ. ಯಾಕಂದರೆ ಈ ರೀತಿ ಪ್ರೋಸೆಸ್ ಮಾಡೋದ್ರಲ್ಲಿ ಒಂದು 30 ಮಿನಿಟ್ಸ್ ತೊಗೊಳತ್ತಲ್ವ, ಇದರಲ್ಲೇ ಮಟನ್ ಬೆಂದೋಗ್ಬಿಟ್ಟಿರುತ್ತೆ ಟೆಂಡರ್ ಮಟನ್ ಆದರೆ. ಓಕೆನಾ. ಸ್ವಲ್ಪ ಬಲ್ತಿರೋದಾದ್ರೆ ನೀವು ಕೂಗು ಹಾಕ್ಸ್ಕೋಬೇಕಾಗುತ್ತೆ, ವಿಷಲ್ ಹಾಕ್ಸ್ಕೋಬೇಕಾಗ್ತದೆ. ನೋಡಿ ನಮ್ಮ ಚಾಪ್ಸು ರೆಡಿ ಆಗಿದೆ ಆಗಲೇ. 10-15 ಮಿನಿಟ್ಸ್ ಆದಮೇಲೆ ಮಸಾಲೆ ಹಾಕಿ ಒಂದು 10-15 ಮಿನಿಟ್ಸ್ ಬೇಕಾಗ್ತದೆ. ನೋಡಿ ಅವ್ರ ಚಾಪ್ಸ್ ಈಸ್ ರೆಡಿ ಟು ಸರ್ವ್. ಎಷ್ಟು ಕಲರ್ಫುಲ್ ಆಗಿದೆ, ಹೊಗೆ ಕೂಡ ಬರ್ತಾ ಇತ್ತು, ಚೆನ್ನಾಗಿ ಕೂಡ ಕಾಣಿಸ್ತಾ ಇದೆ ಅಲ್ವಾ. ಸೊ ನಿಮಗೆ ಈ ಕಲರ್ ಬೇಡ ಅಂತ ಹೇಳಿದ್ರೆ ನೀವು ಬೇಕಿದ್ರೆ ಹಸಿಮೆಣ್ಸಿನ್ಕಾಯಿ ಬದಲು ನೀವು ಒಣಮೆಣ್ಸಿನ್ಕಾಯಿ ರೆಡ್ ಚಿಲ್ಲಿ ಹಾಕೋಬಹುದು, ಅಥವಾ ಚಿಲ್ಲಿ ಪೌಡರ್ ಕೂಡ ಹಾಕೋಬಹುದು ಫ್ರೆಂಡ್. ನೋಡಿ ಈ ರೀತಿಯಾಗಿ ಮಟನ್ ತುಂಬ ಚೆನ್ನಾಗಿ ಬೆಂದಿದೆ. ನಾನು ಈವನ್ ವಿಷಲ್ ಹಾಕ್ಸಿಲ್ಲ ಅಂದರೂ ಕೂಡ ಟೆಂಡರ್ ಮಟನ್ ಆಗಿರೋದ್ರಿಂದ ಚೆನ್ನಾಗಿ ಬೆಂದಿದೆ ಮತ್ತು ಚೆನ್ನಾಗಿ ಮಸಾಲ ಜೊತೆಗೆಲ್ಲ ಕೂಡ್ಕೊಳ್ಳೋದ್ರಿಂದ ಚೆನ್ನಾಗಿ ಕಾಣಿಸ್ತಾ ಇದೆ. ತಿನ್ನಲಿಕ್ಕೂ ಒಳ್ಳೆ ಟೇಸ್ಟ್ನ ಕೊಡುತ್ತೆ. ಸೊ ಫ್ರೆಂಡ್ಸ್, ನೀವು ಕೂಡ ಮನೇಲಿ ಟ್ರೈ ಮಾಡಿ, ಕಮೆಂಟ್ ಹೇಳಿ. ಸೊ ಇದು ಚಪಾತಿ ಜೊತೆಗೆ, ಮುದ್ದೆ ಜೊತೆಗೆ, ಪೂರಿ ಜೊತೆಗೆ, ದೋಸೆ ಜೊತೆಗೆಲ್ಲ ಚೆನ್ನಾಗಿರುತ್ತೆ ಫ್ರೆಂಡ್.